ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತು ಸೂಪರ್ ಆದ ಒಂದು ಬೀಟ್ರೂಟ್ ಪಲ್ಯ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ವೈಟ್ ರೈಸ್ ಅಥವಾ ಬಾಯ್ಲ್ಡ್ ರೈಸ್ ಗಂಜಿಗೆ ಸೂಪರ್ ಆದ ಒಂದು ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಮೊದಲಿಗೆ ಒಂದು ಈರುಳ್ಳಿಯನ್ನು ತಗೊಳ್ಳಿ. ಇದನ್ನು ಈ ಥರ ಸಣ್ಣಗೆ ಕಟ್ ಮಾಡ್ಕೋಬೇಕು. ಸಣ್ಣ ಸಣ್ಣ ಪೀಸಸ್ ಮಾಡಿಕೊಂಡ್ರೆ ನಿಮಗೆ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಹಾಕೋಕ್ಕೆ. ಇದ್ರ ಜೊತೆಗೇ 3 ಹಸಿಮೆಣ್ಸಿನ್ಕಾಯನ್ನು ಈ ಥರ ಉದ್ದುದ್ದ ಕಟ್ ಮಾಡ್ಕೊಳ್ಳಿ. ತುಂಬ ಸಣ್ಣಗೆ ಕಟ್ ಮಾಡಿಕೊಂಡ್ರೆ ಮಕ್ಕಳಿಗೆಲ್ಲ ಬಾಯಿಗೆ ಸಿಕ್ಕರೆ ಖಾರ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಥರ ಉದ್ದುದ್ದ ಮಾಡಿಕೊಂಡ್ರೆ ಎತ್ತಿ ಇಡ್ಬೋದು. ಜೊತೆಗೆ ಒಂದು ಟೊಮೊಟೊನ ತಗೊಂಡಿದ್ದೀನಿ. ಬೀಟ್ರೂಟ್ ಸ್ವಲ್ಪ ಸಿಹಿ ಇರೋದ್ರಿಂದ ಟೊಮೊಟೊ ಹಾಕಿದ್ರೆ ಹುಳಿ ಅಂಶ ಸೇರಿದಾಗ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೋಡಿ, ಒಂದು ದೊಡ್ಡ ಸೈಜಿನ ಬೀಟ್ರೂಟನ್ನು ತಗೊಂಡಿದ್ದೀನಿ. ಇದನ್ನು 2 ತುದಿ ಭಾಗನ ಕಟ್ ಮಾಡಿಕೊಂಡು ಎಲ್ಲ ಸಿಪ್ಪೆನ ಈ ಥರ ತೆಗಿತಾ ಬರಬೇಕು. ಸಿಪ್ಪೆ ತೆಗೆದ ನಂತರ ನಾವು ಇದನ್ನು ತೊಳ್ಕೊಬೇಕು. ಇದನ್ನು ಕಂಪ್ಲೀಟಾಗಿ ನಾವು ಕಟ್ ಮಾಡಿದ ನಂತರ ನೀರಿಗೆ ಹಾಕೋಬೇಡಿ, ಅದರೆಲ್ಲ ಕಲರ್ ಬಿಡುತ್ತೆ. ಏನು ಪೌಷ್ಟಿಕಾಂಶ ಎಲ್ಲ ನೀರಲ್ಲಿ ಹೋಗುತ್ತೆ. ಹಾಗಾಗಿ ಮೊದಲಿಗೆ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ನಂತರ ಈ ಥರ ಕಟ್ ಮಾಡ್ಕೋಬೇಕು. ನೀವು ಈರುಳ್ಳಿನ ಹೇಗೆ ಸಣ್ಣ ಪೀಸಸ್ ಥರ ಕಟ್ ಮಾಡ್ಕೊಂಡಿದ್ದೀರಲ್ಲ, ಅದೇ ರೀತಿ ಇದನ್ನು ಈ ಥರ ಕಟ್ ಮಾಡ್ಕೊಳ್ಳಿ. ನಾನು ಕಟ್ ಮಾಡ್ಕೊಂಡಿರೋ ರೀತಿಯಲ್ಲಿ ಮಾಡಿದರೆ ಈ ಥರ ಸಣ್ಣ ಸಣ್ಣ ಪೀಸಸ್ ಥರ ನಿಮಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಒಂದು 3ರಿಂದ 4 ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ 1 ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. 4ರಿಂದ 5 ಜಜ್ಜಿದ ಬೆಳ್ಳುಳ್ಳಿ ಏನಿದೆ, ಎಸ್ಳಿದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. 1 ಬ್ಯಾಡಗೆ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು 2 ದಂಟಾಗುವಷ್ಟು ಕರಿಬೇವಿನ ಸೊಪ್ಪು. ಇದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಂತರ 1 ಈರುಳ್ಳಿ, 3 ಹಸಿಮೆಣ್ಸಿನ್ಕಾಯನ್ನು ಈ ಥರ ಕಟ್ ಮಾಡಿ ಹಾಕ್ಕೋಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಸ್ವಲ್ಪ ಒಂದು 1/4 ಸ್ಪೂನಷ್ಟು ನಾವು ಇದಕ್ಕೆ ಅರಿಶಿಣನ ಹಾಕ್ಕೋಬೇಕು. ಹೈ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ, ಸೀದೋಗುತ್ತೆ ಇದು. ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡಿದ ನಂತರ ಕಟ್ ಮಾಡ್ಕೊಂಡಿರುವ ಬೀಟ್ರೂಟನ್ನು ಇದಕ್ಕೆ ಹಾಕ್ಕೋಬೇಕು. ಜೊತೆಗೆ ಕಟ್ ಮಾಡ್ಕೊಂಡಿರುವ ಟೊಮೊಟೊ ಏನಿದೆ ಇದನ್ನು ಹಾಕ್ಕೊಳ್ಳಿ. ಟೊಮೊಟೊ ಹಾಕಿದ್ರೆ ನಿಮಗೆ ಚೆನ್ನಾಗಿರುತ್ತೆ ಈ ಪಲ್ಯ. ಹುಳಿ ಮತ್ತು ಸಿಹಿ ಸ್ವಲ್ಪ ಮಿಕ್ಸ್ ಬರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ. ಖಾರ ಜಾಸ್ತಿ ಬೇಕಾದರೆ ನೀವು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕೋಬೋದು. ಈಗ ಇದನ್ನು ಚೆನ್ನಾಗಿ 1 ನಿಮಿಷ ಫ್ರೈ ಮಾಡಿದ ನಂತರ 1/4 ಕಪ್ಪಷ್ಟು ನಾನಿದು ಬೇಯೋಕ್ಕೆ, ಬೀಟ್ರೂಟ್ ಸ್ವಲ್ಪ ಗಟ್ಟಿ, ಹಾಗಾಗಿ ಇದು ಬೇಯೋಕ್ಕೆ ನೀರು ಹಾಕೋಬೇಕು. ಸ್ವಲ್ಪ ಇದು ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನೀರು ಹಾಕ್ಕೊಂಡ ನಂತರ 3/4 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಬೇಯೋಕ್ಕೆ ಬಿಡಬೇಕು. ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಇದು ನೋಡಿ, ಈಗ ಬೆಂದಿದೆ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟು ನೀರು ಇಂಗಿ ಇಷ್ಟು ಹದ ಇದ್ದರೆ ಚೆನ್ನಾಗಿರುತ್ತೆ ನಿಮಗೆ ತಿನ್ನೋಕ್ಕೆ. ಫುಲ್ಲು ಡ್ರೈ ಆಗೋದಕ್ಕಿಂತ ಸ್ವಲ್ಪ ನೀರಿನ ಅಂಶ ಇದ್ದರೆ ಊಟ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಇದೆ, ಏನು ತೆಂಗಿನಕಾಯಿ ತುರಿ ಇದೆಯಲ್ಲ, ಅದನ್ನು ಹಾಕ್ಕೋಬೇಕು. ಇದನ್ನು 1 ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ 1 ನಿಮಿಷ ಮುಚ್ಚಳ ಮುಚ್ಚಿ ಬೇಯೋಕ್ಕೆ ಬಿಡಬೇಕು. ತುಂಬ ಸುಲಭವಾಗಿ ದಿಢೀರಂತ ಈ ಒಂದು ಪಲ್ಯನ ನಾವು ಮಾಡ್ಕೋಬೋದು. ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ. ನಾವು ಟೊಮೆಟೊ ಸಾರು ಮಾಡಿಕೊಂಡ್ರೆ ವೈಟ್ ರೈಸ್ ಜೊತೆ ಒಳ್ಳೆಯ ಕಾಂಬಿನೇಷನ್ ಇದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಅಥವಾ ಬಾಯ್ಲ್ಡ್ ರೈಸ್ ಗಂಜಿ ಏನಿರುತ್ತೆ ಅದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸೂಪರ್ ಆದ ನೋಡಿ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ. ನಾನು ಇಲ್ಲಿ ನಿಮಗೆ ಬಾಯ್ಲ್ಡ್ ರೈಸ್ ಗಂಜಿ ಮಾಡಿದ್ದೀನಿ, ಅಂದರೆ ಕುಚ್ಚಲಕ್ಕಿ ಗಂಜಿ ಇರುತ್ತಲ್ವ ಅದು. ಅದ್ರ ಜೊತೆ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ನೀವು ಒಮ್ಮೆ ಟ್ರೈ ಮಾಡಿ. ಸಿಂಪಲಾಗಿ ಕ್ವಿಕ್ಕಾಗಿ ಯಾರಾದರೂ ಬಂದರೆ ದಿಢೀರಾಗಿ ಇದನ್ನು ಮಾಡ್ಕೋಬೋದು. ನೀವು ಈ ರೀತಿ ಬೀಟ್ರೂಟ್ ಪಲ್ಯ ಮಾಡಿ ತಿಂದರೆ ಹಿಮೋಗ್ಲೋಬಿನ್ ಕೂಡಲೇ ಜಾಸ್ತಿ ಆಗುತ್ತೆ. ಯಾರಿಗೆಲ್ಲ ಕಮ್ಮಿ ಇರುತ್ತಲ್ವ, 2 ವಾರ ಇದನ್ನು ಮಾಡಿ ನೋಡಿ. ಈ ಥರ ಪಲ್ಯ ಮಾಡಿ ತಿನ್ನಿ, ಕೂಡಲೇ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.